ಯಾಕಂದ್ರೆ ನಾವು ಲ್ಯಾಂಗ್ವೇಜನ್ನು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಆಲಿಸುವಿಕೆ ಭಾಳ ಇಂಪಾರ್ಟೆಂಟ್. ತುಂಬ ಜನ ಗಮನ ಕೊಟ್ಟು ಕೇಳಲ್ಲ, ಅದಕ್ಕೆ ನಾವು ಅರ್ಥ ಹಾಕೋ ಕಾನ್ಸೆಪ್ಟ್ ಯಾವುದೇ ಶಾಲೆ ನಿಮ್ಮ ಕಾಲೇಜಲ್ಲೇ ಇರ್ಬೋದು ಅಥವಾ ಹೊರಗಡೆ ಯಾರಾದರೂ ಏನೇ ಹೇಳ್ಕೊಂಡು ತಿಳಿಸ್ಬೋದು. ನಿಮ್ಮಲ್ಲಿ ಎಷ್ಟು ಜನ ಕಾರ್ಯಕ್ರಮ ಹೊರಗಡೆ ಹೋದಾಗ ನೀವು ಎಲ್ಲಿ ತಪ್ಪು ಮಾಡ್ತಾರೆ ಎಷ್ಟು ಹೋಗ್ತಾರೆ ಅಂದ್ಕೊಳ್ಳಿ, ಅದೇನು ಮಾತಾಡ್ತಾರೆ, ಏನು ಮಾತಾಡ್ತಾರೆ ಮಾಡೋಕ್ಕೆ ನಾನು ಮಾಡೋ ಕೆಲಸ ಇಲ್ಲ ಅಥವಾ ಸುಮ್ಮನೆ ಬಂದು ಮಾತಾಡ್ಕೊಂಡೆ ಕಲಿಯೋಗ್ತದೆ. ಅದನ್ನು ರಾಮಕೃಷ್ಣ ಹೇಳ್ತಾರೆ. ಈ ರಾಮಕೃಷ್ಣ ಹೇಳ್ತಾರೆ, ನಾನು ನನ್ನ ಉಸಿರಿರೋವರೆಗೂ ಕಲಿತಾ ಇರ್ತೀನಿ. ಅವ್ರು ಹೇಳ್ಬೋದಾಯ್ತು ನಿಮಗೆಲ್ಲ ಗೊತ್ತು, ಹೇಳ್ತಿಲ್ಲ. ರಾಮಕೃಷ್ಣ ವಿನಯ ಅಂತ ವಿನಯಮೂರ್ತಿ ಶ್ರೀರಾಮಕೃಷ್ಣ ಅವ್ರು ಹೇಳ್ಬೋದು, ನಾನು ಹೋಗುವವರೆಗೂ ನಾನು ಕಲಿತಾ ಇರ್ತೀನಿ ರಾಮಕೃಷ್ಣ ಹೇಳ್ತಾರೆ. ಅಂದರೆ ಭೌತಿಕ ಶಕ್ತಿಯನ್ನು ನಾವು ಯಾವ ಇಸ್ಕೋಬೋದು, ಒಂದು ಅವಧಾನ, ಎರಡನೇದು ಯಾವುದು ಅಧ್ಯಯನ, ಎರಡನೇದು ಯಾವುದು ಸ್ಟಡಿ ಮಾಡುವಂಥದ್ದು. ಈ ಮೂಲಕ ನಮ್ಮಲ್ಲಿ ಏನಾಗುತ್ತೆ, ಭೌತಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಮೂರನೇದು ಆಲೋಚನೆ. ಆಲೋಚನೆ ಅನ್ನೋದು ಬಹಳ ಮುಖ್ಯ. ತುಂಬ ಜನ ಇದರಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಏನೇನೋ ಬರ್ತಿರ್ತಾರೆ ಸರ್, ಯಾರೋ ವಿಚಾರಗಳು ಏನೇನೋ ಬರ್ತಾ ಇರ್ತಾರೆ, ಮಾನಸಿಕವಾಗಿ ನಡೀತಾ ಇರುತ್ತೆ ಕೆಟ್ಟ ಆಲೋಚನೆಗಳು. ಆ ಥರದ ಆಲೋಚನೆಗಳನ್ನ ಬೆಳೆಸ್ಕೋಬಾರ್ದು. ಅದನ್ನು ಸ್ವಾಮಿ ಹೇಳ್ಬೇಡ, ಮನುಷ್ಯ ಭಾವ ತತ್ವಕ್ಕೆ ಏನಂತ ನಾವು ಹೇಗೆ ಭಾವಿಸ್ತೇವೋ ಅದೇ ಆಗ್ತೇವೆ ಅಲ್ವಾ. ನಾನೊಬ್ಬ ಸಮರ್ಥ ವ್ಯಕ್ತಿ, ಶಕ್ತಿಶಾಲಿ ವ್ಯಕ್ತಿ ಅಂತ ಅಂದ್ಕೊಂಡು ಹೋದ್ರೆ ನಾವು ಹಂಗೆ ಆಗ್ತಾ ಹೋಗ್ತೀವಿ. ನಾವು ಯಾವ ಥರ ಭಾವಿಸ್ತೀವೋ ಅದೇ ಆಗ್ತೀವಿ. ನೀವು ಅನ್ಕೊಂಡು ಒಳ್ಳೆ ಡಾಕ್ಟ್ರು, ನಾನು ಒಳ್ಳೆ ಡಾಕ್ಟರ್ ಆಗಬೇಕು ಅಂತ ಅದೇ ಭಾವಿಸ್ತಾ ಇರಿ, ಅದೇ ಥರ ಪ್ರಯತ್ನ ಮಾಡಿ ಖಂಡಿತವಾಗ ಅದೇ ಆಗ್ತೀರ. ಹಾಗಾಗಿ ನಾವು ಅದಕ್ಕೆ ಸ್ವಾಮೀಜಿ ಅಂತ ಹೇಳಿದ್ರು, ಭಾವ ತತ್ವತಿ ಅಂತ ಸ್ವಾಮೀಜಿಯನ್ನು ಮಾತು ಹೇಳಿದ್ರು. ಹಾಗಾಗಿ ಆಲೋಚನೆ ಮೂಲಕ ನಮ್ಮಲ್ಲಿ ಭೌತಿಕ ಶಕ್ತಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ನಾಲ್ಕನೇದು ಪ್ರಾರ್ಥನೆ. ನಾಲ್ಕನೇ ಯಾವುದು? ಪ್ರಾರ್ಥನೆ. ಮೂಕಂ ಕರೋತಿ ವಾಚಾಲಂ ಮುಂದೆ ಪರಮಾನಂದ ಮಾಧವಂ. ಅಂದರೆ ಭಗವಂತನಲ್ಲಿ ಪ್ರಾರ್ಥನೆ ಇದೆ, ಊಟ ಸಹ ಮಾತಾಡ್ತಾನೆ. ಮೂಕಂ ಕರೋತಿ ವಾಚಾಲಂ, ಬಂಗು ಅಂದರೆ ಊಟ ಸಹ ಪರ್ವತವನ್ನು ಏರುವ ಶಕ್ತಿಯನ್ನು ಪಡಿತಾನೆ. ಅಂತೆ ಅದು ಸಾಧ್ಯವಾದ ಅಂಶ ಯಾವುದು? ಪ್ರಾರ್ಥನೆ. ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಖಂಡಿತವಾಗೂ ಫಲ ಕೊಡುತ್ತೆ. ನಾನು ಚಿಕ್ಕ ಅನುಭವ, ನೀವು ಏನು ಅಂದ್ಕೊಳ್ಳಿ. ನಮ್ಮಲ್ಲಿ ಒಂದು ಚಿಕ್ಕ ಬೆಕ್ಕು ಸಾಕ್ತೀವಿ ನಾವು. ಸಾಕಿದಾಗ ಅದು ಯಾಕೆ ಇದ್ದಿದ್ದಾಗ 5 ಬರಿ ಹಾಕಿತ್ತು, ಬರೀ ಮಾಡಿಟ್ಟಿರ್ತೀರ ಹೀರೋ ದೊಡ್ಡ ಆಗ ಅಯ್ಯೋ ದೊಡ್ಡ ಸಣ್ಣ ಸತ್ತೋಗ್ತಾವಲ್ಲ ಇಂಥ ಅನ್ಯಾಯ ಮಾಡೋಣ ಅಂದ್ಕೊಂಡೆ. ನಾನು ಸಂಜೆ ಬಂದು ಹಿರಿಯರಲ್ಲಿ ಪ್ರಾರ್ಥನೆ ಮಾಡಿದೆ ಕಣ್ಣಿನೊಂದಿಗೆ. ಮತ್ತೆ ಮನೆಗೆ ಹೋದಾಗ ರಾತ್ರಿಗೆ ಮತ್ತೆ ಇತ್ತು ಹಂಗೆ ಆಯಿತು. ಅದು ಸಂಜೆ ಆಶ್ರಮಕ್ಕೆ ಹೊರಟಾಗೆ ಇದಕ್ಕಿದ್ದಾಗ ಏನೇನು ವಾಮಿಟ್ ಮಾಡ್ಕೊಂಡು ತುಂಬ ಒದ್ದಾಡ್ತವೆ. ಆಮೇಲೆ ಅದು ನೋಡಿ ನನಗೆ ಕಂಡಿರೋದು ಫಸ್ಟ್. ಯಾಕಂದರೆ 5-6 ವರ್ಷದಿಂದ ಭಾಳ ಆಪ್ತವಾಗಿ ಭಾಳ ಪ್ರೀತಿಯಿಂದ ಸಾಕಿ ಇವತ್ತು ಒಂದು ಪ್ರಸನ್ನ ಹೇಳ್ತಾ ಇದ್ದೀವಿ. ಯಾರು ಮನೆಯಲ್ಲಿ ನಾಯಿ ಸಾಕಬೇಕು, ನಾಯಿ ಕಾಣೆ ಆಗಿದೆ ಹುಡುಕಿ ಕೊಟ್ಟು 5,000 ರೂಪಾಯಿ 5,000 ರೂಪಾಯಿ ಹೊಸ ನಾಯಿ ಬರುತ್ತಲ್ಲ ಅಂತ ಹಂಗಲ್ಲ, ಆಪ್ತತೆಯನ್ನು ಬೆಳೆಸ್ಕೊಂಡಿರ್ತೀವಿ ಅಲ್ಲ. ಮನುಷ್ಯ ಸಂಬಂಧದಿಂದ ಪ್ರಾಣಿ ಸಂಬಂಧ ಚೆನ್ನಾಗಿರುತ್ತೆ ಅಲ್ಲ. ಆ ಬೆಕ್ಕನ್ನು ನೋಡಿದಾಗ ಅದು ತುಂಬ ಕಷ್ಟ ಆಗ್ತಿತ್ತು. ತಿರುವುತ್ತಲು ಅಂತ ಅಂದ್ಕೊಡ್ತೀವಿ. ತಿರುವುತ್ತಲು ಅಂದ್ಕೊಂಡು ಇಲ್ಲಿ ಬಂದು ಆಶ್ರಮಕ್ಕೆ ಇಲ್ಲಿ ಟ್ರಾವೆಲ್ ಮಾಡಿದಾಗ ಇದೇ ಥರ ಮನೆ ಹೋದಾಗ ಮತ್ತೆ ನಿಂತು ಅಡುಗೆ ಆಗಿ ಆರಂಭಿಸ್ತಾ ಇತ್ತು ಮನೆಗಳಿಗೆ. ಅದು ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ಜಾಗೃತಿ ಇರಬೇಕು.